ನಮಸ್ಕಾರ. ನನ್ನ ಹೆಸರು ಪ್ರಸನ್ನ ಲಕ್ಷ್ಮಿ ಅಂತ. ನನ್ನ ವಯಸ್ಸು 55 ವರ್ಷ. ನನಗೆ 16 ಇಯರ್ಸ್ ಬ್ಯಾಕು L5 L6 ಆಪ್ರೇಷನ್ ಆಯಿತು. ಅಂದರೆ ಸ್ಪೈನಲ್ ಕಾರ್ಡ್ ಅಂತ ಅದು. ಆವಾಗಿಂದ ನನಗೆ ಲೆಫ್ಟ್ ಸೈಡು ಫುಲ್ಲು ನಡೆಯೋಕ್ಕಾಗ್ತಾ ಇರಲಿಲ್ಲ. ಎಲ್ಲ ಆಗಿ ಪೇಯ್ನು ಮತ್ತು ಪೇಯ್ನ್ಗಿಂತ ವೆಯ್ಟ್ ಜಾಸ್ತಿ ರೈಟ್ ಸೈಡು. ಆಪ್ರೇಷನ್ ಆದಾಗಿಂದ ಹಾಗೆ ಇದೆ. ಅಂದರೆ ನನಗೆ 2008 ಆಪ್ರೇಷನ್ ಆಯಿತು. ಈಗ 2023 ನಾನು ಹೀಗೆ ಎಲ್ಲ ಕಡೆ ತೋರಿಸ್ದೆ. ಇಂಥದ್ದು ತೋರಿಸಿಲ್ಲ ಅಂತಂಗಿಲ್ಲ ಇಲ್ಲ. ಆಮೇಲೆ ನನಗೆ ಈ ಥರ ಐಸ್ಪ್ಯಾನ್ ಅಂತ ಒಂದಿದೆ ಅಂತ ನನ್ನ ಮಗಳಿಂದ ಗೊತ್ತಾಯಿತು. ಅಲ್ಲಿಗೆ ಬಂದೆ, ಒಂದು ಕನ್ಸಲ್ಟ್ ಮಾಡಿದೆ. 2023 ನವಂಬರ್ 27 ಏನೋ ನಾನಿಲ್ಲಿ ಜಾಯಿನ್ ಆದಾಗಿನ 1.5 ಮಂತ್ ನಾನು ಇಲ್ಲಿ ಅಂದರೆ ಕೌನ್ಸಲಿಂಗ್ ತಗೊಂಡೆ, ಸೈಕಾಲಜಿ. ಅವರು ನಾನು ತುಂಬ ಡಿಪ್ರೆಸ್ ಆಗಿದೆ. ಸೈಕಾಲಜಿ ತಗೊಂಡಾಗಿನ ನಾನು ಹೆಂಗಿರಬೇಕು ಈ ಏಜಲ್ಲಿ ಅಂತ ಸ್ವಲ್ಪ ಎಲ್ಲ ಗೊತ್ತಾಯಿತು. ಹಾಗೆ ಫಿಸಿಯೋಥೆರಪಿ ತಗೊತಾ ಇದ್ದೆ. ಅವರು ಅಷ್ಟೇ ನನ್ನ ಒಳ್ಳೆ ಇದಿದ್ದು ನನ್ನ ಮಗು ಥರ ನೋಡ್ಕೊಂಡು ಇಬ್ಬರೂ ಅಷ್ಟೇ ಚೆನ್ನಾಗಿ ಮಾಡ್ತಾಯಿದ್ರು. 24 ಜನವರಿಲಿ ನನಗೆ ಪ್ರಾಬ್ಲಮ್ ಬಂತು, ಬೇರೆ ಪ್ರಾಬ್ಲಮ್ಮು. ಅವಾಗ ನಾನು 3 ಮಂತ್ಸ್ ಡಿಸ್ಕಂಟಿನ್ಯೂ ಮಾಡಿ ಮತ್ತೆ ಬರ್ತಾಯಿದ್ದೀನಿ. ಬಟ್ ನನಗೆ ಏನಾಯಿತು ಅಂದರೆ ಅದು ಡಿಸ್ಕಂಟಿನ್ಯೂ ಮಾಡೋಕ್ಕೆ ಏನು ವಿಷಯ ಅಂದರೆ ನನಗೆ ಯೂಟ್ರಸ್ಸಲ್ಲಿ ಪ್ರಾಬ್ಲಮ್ ಆಯಿತು. ಯೂಟ್ರಸ್ ಆಪ್ರೇಷನ್ ಆಯಿತು. ಎಲ್ಲರೂ ಹೆದರಿಸಿದ್ರು, ಇದು ಏನಾದ್ರು ಕ್ಯಾನ್ಸರ್ ಇರ್ಬೋದು ಅದು ಇದು ಅಂತ. ಬಟ್ ನಾನು ಇಲ್ಲಿ ಬಂದು ಕೌನ್ಸಲಿಂಗ್ ತಗೊತಾ ಇದ್ನಲ್ಲ, ಆ ಕೌನ್ಸಲಿಂಗಿಂದ ನನಗೆ ಧೈರ್ಯ ಬಂದಿತ್ತು. ಮತ್ತು ಆಪ್ರೇಷನ್ ಅಂದರೆ ಏನು ಎತ್ತ ಅಂತ ಎಲ್ಲ ನನಗೆ ಮೊದಲೇ ಗೊತ್ತಿದ್ದರಿಂದ ಇವರು ಕೌನ್ಸಲಿಂಗ್ ಕೊಟ್ಟಿದ್ದರಿಂದ ನನಗೆ ಅದ್ರ ಬಗ್ಗೆ ಭಯ ಆಗಲಿಲ್ಲ. ನಾನು ಫ್ರೈಡೇ ಆಪ್ರೇಷನ್ ಮಾಡಿಸ್ಕೊಂಡು ಸಾಟರ್ಡೇನೇ ಮನೆಗೆ ಬಂದೆ. ಅಷ್ಟು ಚೆನ್ನಾಗಿ ನನಗಿಲ್ಲಿ ಐಸ್ಪ್ಯಾನಲ್ಲಿ ಮೆಂಟಲಿ ನಾನು ಇದಾಗಿದ್ದೆ. ಪೇಯ್ನು ಅಷ್ಟೇ ಗೊತ್ತಾಗಲಿಲ್ಲ, ಯಾಕೆಂದರೆ ನಾನು ಫಿಸಿಕಲಿನೂ ಚೆನ್ನಾಗಾಗಿದ್ದೆ. ಇವಾಗ ಮತ್ತೆ ಬರ್ತಾ ಇದ್ದೀನಿ. ನನಗೆಲ್ಲ ಬರೋಕ್ಕೆ ಒಳ್ಳೆ ಮಕ್ಕಳು ಸ್ಕೂಲ್ಗೆ ಹೋಗೋಕ್ಕೆ ಹೆಂಗೆ ಬರ್ತಾರೋ ಆ ಥರ ಮನಸ್ಥಿತಿಲಿದ್ದೀನಿ. ನಾನು ದಿನ ಬಿಟ್ಟು ದಿನ ಬರ್ತೀನಿ, ಡೈಲಿ ಹೋಗೋಣ ಅಂದ್ಕೊತೀನಿ. ಬಟ್ ಬೇಡ ಅಂತೇಳಿ 3 ದಿನ ಬರ್ತಾ ಇದ್ದೀನಿ. ನಿಮ್ಗೆ ಯಾರಿಗಾದ್ರೂ ಏನಾದ್ರು ತೊಂದರೆ ಇದ್ದರೆ ಇದ್ರ ಬಗ್ಗೆ ತಿಳ್ಕೊಂಡು ಬನ್ನಿ. ಮಕ್ಳ ಥರ ಟ್ರೀಟ್ ಮಾಡ್ತೀರಿ. ಯಾರೇ ವಯಸ್ಸವ್ರು ಬರಲಿ ಚೆನ್ನಾಗಿ ನೋಡ್ತಾರೆ, ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ನಮಸ್ಕಾರ.